ಡಿಸೆಂಬರ್ 23ರಂದು ಪಾಂಡುಪುರ ಪಟ್ಟಣದ ಟಿಎಪಿಎಸ್ಎಂ ಸಭಾಂಗಣದಲ್ಲಿ ಪುಟ್ಟಣೆಯ ಫೌಂಡೇಶನ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಉದ್ಯೋಗದಾತ ಫೌಂಡೇಶನ್ ಸಹಯೋಗದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣೆ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮೇಲ್ಕೋಟೆ ಲೋಕಸಭಾ ಕ್ಷೇತ್ರದ ನಿರುದ್ಯೋಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು. ಉದ್ಯೋಗದಾತ ಫೌಂಡೇಶನ್ ಅಧ್ಯಕ್ಷ ಡಿಬಿ ರುಕ್ಮಾಗಂಧ ಮಾತನಾಡಿ, ಉದ್ಯೋಗ ಮೇಳದಲ್ಲಿ ಸುಮಾರು 445ರಿಂದ 50 ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ. ಸುಮಾರು 5,000 ಉದ್ಯೋಗಾವಕಾಶ ಇದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮಾ ಹಾಗೂ ಪದವಿ ಪಡೆದ ಈ ವಿದ್ಯಾರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗ ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು. ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದಯಾನಂದ್ ಮಾತನಾಡಿ, ಡಿಸೆಂಬರ್ 23ರಂದು ವಿಶ್ವ ರೈತ ದಿನಾಚರಣೆ ಹಿನ್ನೆಲೆಯಲ್ಲಿ ಇಲವಾಲದಲ್ಲಿ ರೈತ ನಾಯಕ ದಿವಂಗತ ಕೆ.ಎಸ್. ಪುಟ್ಟಣೆ ಅವರ ಕಂಚಿನ ಪ್ರತಿಮೆ ಅನಾವರಣ ಹಾಗೂ ರೈತರ ಸಮಾವೇಶ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಸಂಘದ ಕಾರ್ಯಕರ್ತರು ಪುಟ್ಟಣೆ ಅವರ ಅಭಿಮಾನಿಗಳು ಭಾಗವಹಿಸಬೇಕು ಎಂದರು. ಚುನಾವಣೆ ಬಂದರೆ ಸಾಕು, ಕೆಲವು ರಾಜಕಾರಣಿಗಳು ಅಯ್ಯಪ್ಪ ಸ್ವಾಮಿ ಟೂರ್ ಹಾಗೂ ರೆಸಾರ್ಟ್ಗಳಿಗೆ ಪ್ರವಾಸಕ್ಕೆ ಕಳಿಸುತ್ತಾರೆ. ಆದರೆ ನಮ್ಮ ಶಾಸಕರಾದ ದರ್ಶನ್ ಪುಟ್ಟಣೆ ಅವರು ಉದ್ಯೋಗವಂತರಾಗಿ ಕ್ಷೇತ್ರದಲ್ಲಿ ಯಾರೂ ಉದ್ಯೋಗದಿಂದ ವಂಚಿತರಾಗಬಾರದೆಂದು ಈಗಾಗಲೇ 3 ಬಾರಿ ಉದ್ಯೋಗ ಮೇಳ ಆಯೋಜಿಸಿದ್ದು 200ರಿಂದ 300 ಜನ ಉದ್ಯೋಗಸ್ಥರಾಗಿದ್ದಾರೆ. ಈಗ ಡಿಸೆಂಬರ್ 23ಕ್ಕೆ ನಿರುದ್ಯೋಗಿಗಳಿಗೆ 5,000 ಉದ್ಯೋಗಾವಕಾಶ ಕಲ್ಪಿಸಲು ಮುಂದಾಗಿದ್ದಾರೆ ಎಂದರು. ರೈತ ಸಂಘದ ಹಿರಿಯ ಮುಖಂಡ ಕೆ.ಟಿ. ಗೋವಿಂದಗೌಡ ಮಾತನಾಡಿ, ಪುಟ್ಟಣೆ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಡಿಸೆಂಬರ್ 21ರಿಂದ 3 ದಿನಗಳ ಕಾಲ ಪಾಂಡುಪುರ ತಾಲೂಕಿನ ಮೇಲ್ಕೋಟೆ ಪೂತಿನ ಕಲಾಮಂದಿರದಲ್ಲಿ ದೃಶ್ಯ ಟ್ರಸ್ಟ್, ಹಸಿರು ಭೂಮಿ ಟ್ರಸ್ಟ್ ಆಶ್ರಯದಲ್ಲಿ ರೈತ ನಾಯಕ ದಿವಂಗತ ಕೆ.ಎಸ್. ಪುಟ್ಟಣೆ ಅವರ ರಂಗನಮನ ಬೊಂಬಾಳೆ ನಟಕೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಬೇಕು ಎಂದರು. ಕೆ.ಎಸ್. ಪುಟ್ಟಣೆ ಅವರಿಗೆ ನಾಟಕ ಎಂದರೆ ಬಹಳ ಇಷ್ಟ. ಅವರೇ ಸ್ವಯಂ ಕಲಾವಿದರಾಗಿದ್ದುಕೊಂಡು ಸ್ವತಃ ನಾಟಕಗಳು ಅಭಿನಯಿಸುತ್ತಿದ್ದರು ಎಂದರು. ಗೋಷ್ಠಿಯಲ್ಲಿ ತಾಲೂಕು ರೈತ ಸಂಘದ ಮಾಜಿ ಅಧ್ಯಕ್ಷ ಚಿಕ್ಕಣ್ಣ ಹರೀಶ್, ಪುರಸಭೆ ಸರ್ಕಾರ ನಾಮನಿರ್ದೇಶನ ಸದಸ್ಯ ಅರವಳ್ಳಿ ಲಕ್ಷ್ಮೇಗೌಡ, ಮುಖಂಡರಾದ ಬಂಕ್ ಉಮಾಶಂಕರ್, ರೈತರ ಸ್ವಾಮಿಗೌಡ, ಅನಿಲ್ ಇತರರಿದ್ದರು. 23ನೇ ತಾರೀಕು TAPCMS ಅಲ್ಲಿ ಸಭಾಂಗಣದಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ. ಏನಂದರೆ ನಿರುದ್ಯೋಗ ಸಮಸ್ಯೆ ಬಹಳ ಜಾಸ್ತಿ ಇರೋದ್ರಿಂದ ಇಲ್ಲಿ SSLCಯಿಂದ ITI, ಡಿಪ್ಲೊಮಾ ಮತ್ತು ಡಿಗ್ರಿಗಳು ಯಾವುದೇ ಡಿಗ್ರಿ ಆಗಿರ್ಬೋದು, ಅವರೆಲ್ಲರಿಗೂ ಒಂದು ಉದ್ಯೋಗಾವಕಾಶವನ್ನು ಮಾಡ್ತಾ ಇದ್ದಾರೆ. ಇದು ದರ್ಶನ್ ಭಾಳ ಆಲೋಚನೆ ಮಾಡಿ 45ರಿಂದ 50 ಕಂಪ್ನಿಗಳು ಬಂದು ಭಾಗವಹಿಸ್ತದೆ. ಇಲ್ಲಿ ಅದರಲ್ಲಿ ಯಾರಿಗೂ ಕೆಲಸ ಇಲ್ಲ ಅನ್ನೋಂಗಿಲ್ಲ, ಎಲ್ರಿಗೂ ಕೆಲಸದ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ವಿಶ್ವ ರೈತ ದಿನಾಚರಣೆ ಮತ್ತು ಪುಟ್ಟಣ್ಣಯ್ಯನವರ ಜನ್ಮದಿನೋತ್ಸವದ ಪ್ರಕಾರ ಅಲ್ಲಿ ಇದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಈ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ರೈತ ದಿನಾಚರಣೆ ಹಾಗೂ ಹಸಿರು ನಕ್ಷತ್ರ ಕೆ.ಎಸ್. ಪುಟ್ಟಣ್ಣಯ್ಯನವರ ಜನ್ಮದಿನದ ಪ್ರಯುಕ್ತ ಪುಟ್ಟಣ್ಣಯ್ಯ ಫೌಂಡೇಶನ್ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ವಿ. ದಿನಾಂಕ 23/12/2025 ಮಂಗಳವಾರ ಬೆಳಗ್ಗೆ 9:30ಕ್ಕೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದ್ರ ಒಂದು ವಿಚಾರವನ್ನು ಮೊದಲು ಸುನೀತಾ ಅವರು ಮಾತಾಡ್ತಾರೆ, ನಂತರ ನಾನು. ನನಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ. ಮೈಸೂರು ಹಾಗೂ ಬೆಂಗಳೂರು ಭಾಗದ ಪ್ರತಿಷ್ಠಿತ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ SSLC, PUC, ITI, ಡಿಪ್ಲೊಮಾ, ಎನಿ ಗ್ರಾಜ್ಯುಯೇಟ್ ಹಾಗೂ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಆದಂಥ ಯುವಕ ಯುವತಿಯರು ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಅವ್ರು ಬರಬೇಕಾದ್ರೆ ನಾವು ಹೇಳಿದ್ದೀವಿ 10 ಕಾಪಿ ರೆಸ್ಯೂಮ್ಸ್ನ ನೀವು ತೊಗೊಂಡು ಬನ್ನಿ. ಅದರಲ್ಲಿ ನಿಮ್ಗೆ ಯಾವ ಕಂಪ್ನಿಗೆ ಇಷ್ಟ ಆಗುತ್ತೆ ಅಲ್ಲಿ ನೀವು ಕೊಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು ಅಂತೇಳಿ ತಿಳಿಸಿದ್ವಿ. ಹಾಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ಆಗಮಿಸಿರುವ ಎಲ್ಲರಿಗೂ ಉದ್ಯೋಗ ಕೊಡಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿ ಆಲೋಚನೆಯನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ದರ್ಶನ್ ಪುಟ್ಟಣೆ ಅವರ ಒಂದು ಮಾರ್ಗದರ್ಶನದಂತೆ ಪುಟ್ಟಣೆಯ ಫೌಂಡೇಶನ್ ವತಿಯಿಂದ ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳು ಆಗಮಿಸ್ತಾ ಇದ್ದಾರೆ ಅದರಲ್ಲಿ ಒಂದು 60-70% ಜಾಯ್ನ್ ಆಗಿ ಯಾರು ರಿಜೆಕ್ಟ್ ಆಗ್ತಿದ್ರು ಅವ್ರಿಗೂ ಕೂಡ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಕೊಡಿಸುವಂಥ ಒಂದು ಆಲೋಚನೆಯನ್ನು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಬರುವಂಥವ್ರು ಎಲ್ಲರಿಗೂ ಕೂಡ 100% ಒಂದು ಅವಕಾಶಗಳಿದೆ. ಅವರು ಕೂಡ ಬಂದು ಯಾರು ಕೂಡ ಬಂದು ಸುಮ್ಮನೆ ರೆಸ್ಯೂಮ್ ಕೊಟ್ಟು ಮಾತಾಡ್ಕೊಂಡು ಹೋಗಬಾರ್ದು. ಓಲ್ಡ್ ಡೇ ಅವತ್ತು ಎಂಗೇಜ್ ಇಟ್ಕೊಂಡು ಅವ್ರಿಗೆ ಬರುವಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ತಿಂಡಿ ವ್ಯವಸ್ಥೆನೂ ಕೂಡ ಅವತ್ತು ಅಲ್ಲಿ ಪುಟ್ಟಣೆಯ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದೆ. ಹಾಗಾಗಿ ಬಂದು ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗಿಗಳಾಗಿ ಹೊರಗೆ ಹೋಗಬೇಕು ಅಂತೇಳಿ ಪುಟ್ಟಣೆಯ ಫೌಂಡೇಶನ್ ವತಿಯಿಂದ ನಾನು ಅವನ್ನೆಲ್ಲ ಮನವಿ ಮಾಡ್ತೀನಿ. ಏನೋ ಸರ್ಟನ್ ರೀಸನ್ಗೆ ರಿಜೆಕ್ಟ್ ಆಗಿರ್ತಾರೆ ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು. ಈಗ ಉದಾಹರಣೆಗೆ ಅವ್ರಿಗೆ ಏನೋ ಒಂದು ಡಿಜಿಟಲ್ ಇದರಲ್ಲಿ ಏನೋ ಬಿಲ್ಲಿಂಗ್ ಮಾಡೋದು, ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಇಲ್ಲ ಅಂದರೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡುವಂಥದ್ದು, ಅಥವಾ ಏನೋ ಒಂದು ಕಮ್ಯುನಿಕೇಶನ್ ಅಂದ್ರೆ ಇಂಗ್ಲೀಷ್ ಮಾತಾಡಬೇಕು ಅಂದ್ರೆ ಪೂರ್ತಿ ಇಂಗ್ಲೀಷ್ ಮಾತಾಡಬೇಕು ಅಂತಲ್ಲ. ಯಾರೋ ಒಂದು ಕ್ಲೈಂಟ್ ಒಂದು ಕಸ್ಟಮರ್ ಬರ್ತಾನೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಮ್ಯಾನೇಜರ್ ಮಾಡೋವಂಥ ಒಂದು ಕಮ್ಯುನಿಕೇಶನ್, ಈ ಥರದ್ದೆಲ್ಲ ಟ್ರೈನ್ ಅಪ್ ಮಾಡಿ ಅವ್ರಿಗೆ ಸೇರಿಸ್ಕೊಡುವಂಥದ್ದು. ಈಗ ನೀವು ಹೇಳ್ದಂಗೆ ಒಂದು 30 days 45 days 100% ಅವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ನಗರ, ಮೈಸೂರು, ಬೆಂಗಳೂರು ಹೇಳೋದು ಈ ಜಾಬ್ ಮೇಳ ಆದಮೇಲೆ ಪಂಚಾಯತಿ ವೈಸ್ ಒಂದು ಲೀಸ್ಟ್ ಮಾಡ್ಕೊಂಡು ಇನ್ ಕೇಸ್ ಯಾಕಾದ್ರೂ ಉದ್ಯೋಗ ಆಗಿಲ್ಲ ಅಥವಾ ಅವ್ರಿಗೆ ಏನೋ ಸ್ಕಿಲ್ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಲೀಸ್ಟ್ ಮಾಡ್ಕೊಂಡು ಅವ್ರ ಟ್ರೈನಿಂಗ್ ಇಲ್ಲೇ ಪಾಂಡುಪುರದಲ್ಲೇ ಕೊಡಿಸ್ಬೇಕು ಅನ್ನೋದೊಂದು ಆಲೋಚನೆ ಇದೆ.
ಹಾಗಾಗಿ ಅದ್ರ ವಿಚಾರವಾಗಿ ಈಗ ನಿಮ್ಗೆಲ್ಲ ಗೊತ್ತಿದೆ ಏನಂದ್ರೆ ಇರೋ ಉದ್ಯೋಗನ ಫಸ್ಟ್ ಪಡ್ಕೊಳ್ಳಿ. ಅವರು ಯಾರಿಗಾಗಿಲ್ಲ ಅವ್ರಿಗೆ ಪಂಚಾಯತಿ ರಿಲೀಫ್ ಮಾಡ್ಕೊಂಡು ಅವ್ರಿಗೂ ಕೂಡ ಒಂದು ಟ್ರೈನ್ ಅಪ್ ಮಾಡಿ ಅವ್ರಿಗೂ 100% ಉದ್ಯೋಗ ಕೊಡಿಸ್ಬೇಕನ್ನೋ ಒಂದು ದೂರದೃಷ್ಟಿ. ಸೊ ಅದನ್ನು ಕೂಡ ಈ ಉದ್ಯೋಗ ಮೇಳದಲ್ಲಿ ಫಿಸಿಕಲಿ ಚಾಲೆಂಜ್ ಇರೋರನ್ನ ಅವರೇ ಪ್ಲೇಸ್ಮೆಂಟ್ ಕೊಡುವಂಥದ್ದು. ಮತ್ತೆ NTTF ಅಂತ ನಿಮ್ಗೆ ಹೇಳಿದೆ, ಮುತ್ತೂಟ್ ಫಿನಾನ್ಸ್, ಮೆಡ್ ಪ್ಲಸ್ ಕಂಪನಿ, ಅಡ್ಯಾಕೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸ್ಪ್ಯಾಜೋ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್, ಬರ್ತೀನಿ, ಮತ್ತೆ IIFL ಸಮಸ್ತ ಫೈನಾನ್ಸ್ ಲಿಮಿಟೆಡ್, ಮತ್ತೆ ನವಭಾರತ್ ಫರ್ಟಿಲೈಸರ್ಸ್ ಲಿಮಿಟೆಡ್, ಸ್ವತಂತ್ರ ಮೈಕ್ರೋ ಫಿನಾನ್ಸ್, ಇನ್ಫೋ ಹಬ್, ಟಾಟಾ ಸ್ಟ್ರೈವ್, ಅರವಿಂದ್ ಲಿಮಿಟೆಡ್, ಕಲ್ಯಾಣಿ ಮೋಟರ್ಸ್, BSS ಸೊನಾಟಾ ಮೈಕ್ರೋ ಪ್ರೈವೇಟ್ ಲಿಮಿಟೆಡ್, ಟಾಟಾ ಕ್ಯಾಪಿಟಲ್ ಲಿಮಿಟೆಡ್, ಅಕ್ಷಯ್ ಕಲ್ಪ ಆರ್ಗಾನಿಕ್ ಅಂಡ್ ಫುಡ್ ಪ್ರೈವೇಟ್ ಲಿಮಿಟೆಡ್, ಆಕ್ಸಿಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಯುನಿಕ್ಯೂ ಸ್ಕಿಲ್ ಸೋರ್ಸ್, ಮತ್ತೆ RR ಎಲೈಟ್ ಗ್ರೂಪ್ಸ್. ಹಾಗೆ ಈಗ ಇದು ಒಳಗೊಂಡಂತೆ ಸುಮಾರು 45ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಬರ್ತಾ ಇದೆ. ಒಟ್ಟಾರೆ ನಾನು ಆಗ್ಲೇ ತಮ್ಗೆಲ್ಲ ಮುಂಚಿತವಾಗಿ ಹೇಳಿದೆ, ಇದರೆಲ್ಲ ಒಂದು ಉದ್ಯೋಗ ಮೇಳವನ್ನ 41 ತಿಂಗಳಿಂದ ಏನು ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೀವಿ ಇಡೀ ಪುಟ್ಟಣ್ಣಯ್ಯ ಫೌಂಡೇಶನ್ ಟೀಮ್ ಅಂತ ಹೇಳಿದ್ರೆ, ಎಲ್ಲರಿಗೂ ಉದ್ಯೋಗ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ. ಸೊ ಬರುವಂತ ಉದ್ಯೋಗಗಳು ಕೂಡ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಅವ್ರಿಗೆ ಉದ್ಯೋಗ 100% ಅವಶ್ಯಕತೆ ಅನ್ನೋರು ಬಳಸ್ಕೊಂಡು ಹೋಗ್ತಾರೆ. ಹೋಗದವ್ರನ್ನ ನಾವು ಬಲವಂತವಾಗಿ ಕೂಡ ನೀವು ಹೋಗಿ ಜಾಯ್ನ್ ಆಗಿ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಮತ್ತೆ ನಾವು ಅವತ್ತೂ ಕೂಡ ಲಾಸ್ಟ್ ಎಂಡ್ ಆಫ್ ಡೇ ಆದ್ಮೇಲೆ ಇವ್ರನ್ನ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀವಿ, ಯಾರ್ಯಾರು ಇವತ್ತು ಪಾಂಡುಪುರ ಉದ್ಯೋಗ ಮೇಳ TPSMS ಕ್ಯಾಂಪ್ ಅದಕ್ಕೆ ಬಂದು ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದು ಅವಕಾಶ ಕೊಡುವಂತ ಇದನ್ನು ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಅದ್ರಲ್ಲಿ ಯಾರಾಗಿಲ್ಲ ಅದನ್ನು ಒಂದು ಪಟ್ಟಿ ಮಾಡಿಕೊಂಡು ಮತ್ತೆ ಇನ್ನೊಂದ್ಸಲ ರಿವ್ಯೂ ಮಾಡಿ ಅವ್ರಿಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ದರ್ಶನ್ ಪುಟ್ಟಣ್ಣಿ ಅವರು ಜನಪ್ರಿಯ ಶಾಸಕರ ಒಂದು ಮಾರ್ಗದರ್ಶನ ಅದನ್ನು ಕೂಡ ಸ್ಕಿಲ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ಅವರೇ ಟ್ರೈನ್ ಅಪ್ ಮಾಡ್ಕೋತಾರೆ. ಈಗ ಒಂದು NTTF ಅಂತ ಒಂದು ಕಂಪ್ನಿ ಬರ್ತಾ ಇದೆ, ಅವ್ರು ಏನಂದ್ರೆ ITI ಮಾಡಿದವ್ರನ್ನ ಜಾಬ್ ತಗೊಂಡು ಅವ್ರಿಗೆ ಕೆಲಸ ಮಾಡ್ತಾನೆ ಅವ್ರಿಗೆ ಡಿಪ್ಲೊಮೊ ಕೋರ್ಸ್ ನ ಓದಿಸುವಂತ ಕೋರ್ಸ್ ಇದೆ. ಸರ್, ಈಗ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಾವು ಒಂದ್ಸಲಿ ಕಾರ್ಯಕ್ರಮವನ್ನು ಮಾಡಿದ್ವಿ ಸೆಲ್ಕೋ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಇಂದ. ಯಾರು ನಿರುದ್ಯೋಗಿಗಳಿದ್ದಾರೆ ಅವರು ಇಲ್ಲಿ ಭಾಗವಹಿಸಿ ಕಂಪ್ನಿಗಳಲ್ಲಿ ನೋಂದಾಯಿಸ್ಕೊಳ್ಳಿ, ನಿಮ್ಮ ಅರ್ಹತೆ ಆಧಾರದ ಮೇಲೆ ಕೆಲಸ ಕೊಡ್ತೀವಿ ಅಂತ. ಈಗ ಮಾಡ್ತಾ ಇರೋ ಉದ್ದೇಶನೂ ಅದೇ ಉದ್ದೇಶ. ಈಗ ಇವ್ರು ಹೇಳ್ದಂಗೆ ಇದಾದ್ಮೇಲೆ ಯಾರು ಅಲ್ಲಿ ಅವಕಾಶ ವಂಚಿತರಾಗವ್ರೆ ಅವ್ರಿಗೆ ಆ ಪಂಚಾಯತಿ ವಾರ ಲಿಸ್ಟ್ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ಆಲೋಚನೆಗಳನ್ನ ಈ ಶಾಸಕರು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಶಾಸಕರು ಇವರು ವಿದ್ಯಾವಂತರು, ಇವರು ಒಂದು ಕಂಪ್ನಿ CEO ಆಗಿರೋದ್ರಿಂದ ಇವ್ರ ಆಲೋಚನೆ ನನ್ನ ಕ್ಷೇತ್ರದಲ್ಲಿ ನಿರುದ್ಯೋಗಿಗಳು ಇರಬಾರ್ದು, ಉದ್ಯೋಗಸ್ಥರುಗಳೇ ಜಾಸ್ತಿ ಆಗಬೇಕು, ನಾನು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದನ್ನ ಇವರು ಆಲೋಚನೆ ಮೇಲೆ ಮಾಡ್ತಾ ಇದ್ದಾರೆ. ಇವತ್ತಿನ ರಾಜಕಾರಣ ನೋಡಿದ್ದೀರಿ ನೀವು, ಏನೇ ರಾಜಕಾರಣ ಬಂತು ಅಂತಂದರೆ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಟೂರ್ ಕಳಿಸೋದು, ರೆಸಾರ್ಟ್ ಕಳಿಸೋದು ಅಂತ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಶಾಸಕರು ಇದನ್ನು ಈ ಒಂದಲ್ಲ ಈಗಾಗಲೇ 3ನೇ ಬಾರಿ ಈ ಥರ ಉದ್ಯೋಗ ಮೇಳಗಳನ್ನ ಮಾಡಿ ನಾವು ಈಗಾಗಲೇ ಹೆಚ್ಚು ಕಡಿಮೆ 200-300 ಜನ ಉದ್ಯೋಗಸ್ಥರಾಗವ್ರೆ. ಇದರಲ್ಲಿ 5,000 ಚಿಲ್ಲರೆ ಉದ್ಯೋಗಗಳನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಆ ಅರ್ಹತೆ ಆಧಾರದ ಮೇಲೆ ಅವ್ರಿಗೆ ಈಗ ಸಿಗದೇ ಇದ್ದವ್ರಿಗೆ ನಾವು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆಗಳನ್ನ ಮುಂದಿನ ದಿನಗಳಲ್ಲಿ ಶಾಸಕರು ಮಾಡ್ತಾರೆ ಆಗಿದ್ದಾರೆ ಅಂತೇಳಿ ಒಂದು ಸೆನ್ಸಸ್ ಮಾಡಬೇಕಾಗತ್ತೆ. ಈ ಥರ ಉದ್ಯೋಗ ಮೇಳನ ನಾವು ಆಯೋಜನೆ ಮಾಡಿದಾಗ ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಕ್ಕಂಥವು ಸ್ಥಳೀಯವಾಗಿ ಮಕ್ಕಳುಗಳು ಎಷ್ಟು ನಿರುದ್ಯೋಗಿಗಳಿದ್ದಾರೆ ಮೇಲ್ನೋಟಕ್ಕೆ ಕಂಡುಬರ್ತದೆ. ಮತ್ತು ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಯಾವ ರೀತಿ ಎಷ್ಟು ಪರ್ಸೆಂಟೇಜಲ್ಲಿ ಇಲ್ಲಿ ಇಂಟ್ರೆಸ್ಟ್ ಇದ್ದಾರೆ, ಆಸಕ್ತಿಲಿದ್ದಾರೆ ಅನ್ನೋದು ಬೇಕಾಗುತ್ತೆ. ಒಂದು ಕೆಲಸ ಮಾಡಿ 20-25-30 ವರ್ಷಗಳ ಇತಿಹಾಸದಲ್ಲಿ ಸಂಪೂರ್ಣ ಬಹುತೇಕ ಉದ್ಯೋಗಸ್ಥರಾಗ್ತಿದ್ರು. ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ಮೇಡ, ಬಹುತೇಕ 30 ವರ್ಷದ ಅವಧಿಯಲ್ಲಿ ಇಡೀ ಕ್ಷೇತ್ರದಲ್ಲಿ ನಿರುದ್ಯೋಗನೇ ಇರ್ತಿರ್ಲಿಲ್ಲ. ಇವಾಗ ಏನಾಗಿದೆ, ಇತ್ತೀಚೆಗೆ ಪ್ರಾರಂಭ ಆಗದಂಥ ಸಂದರ್ಭಗಳಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಏನಾಗುತ್ತೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನಾವಿಂಥ ಮೇಳದಲ್ಲಿ ಭಾಗವಹಿಸಿದಾಗ ನಮಗೆ ಉದ್ಯೋಗಗಳು ಸಿಗಲಿಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಅವಕಾಶ ಸಿಗುತ್ತೆ. ಸಪೋಸ್ ನಿಮಗೆ ಪ್ರತಿಷ್ಠಿತ ಕಂಪ್ನಿಗಳು ಬರ್ತವೆ, ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅಲ್ಲಿ ಮಾತುಕತೆ ಆಡಿದಾಗ ಅವರ ಲಿಂಕ್ ಸಿಗುತ್ತೆ, ಈಸಿಯಾಗಿ ಹೋಗಿ ಅವರು ವೈಯಕ್ತಿಕವಾಗಿ ಕೂಡ ಭೇಟಿ ಮಾಡ್ಕೊಂಡು ಉದ್ಯೋಗ ಗಿಟ್ಟಿಸ್ಕೊಳ್ಳೋಕ್ಕೆ ಅವಕಾಶಗಳಿರ್ತದೆ. ಅದರಿಂದ ಹೆಚ್ಚು ಈ ಥರ ಒಂದು ಆಯೋಜನೆಗಳನ್ನ ಮಾಡೋದ್ರ ಮೂಲಕ ಇಡೀ ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆನ ಬಗೆಹರಿಸ್ಬೋದು ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಶ್ವರಯ್ಯ ದಿನ ಹಾಗೂ ಪುಟ್ಟಣ್ಣಯವರ ಜನ್ಮದಿನದ ಅಂಗವಾಗಿ ಮೇಲ್ಕೋಟೆಯಲ್ಲಿ ಜೋಶಿಯಾ ಟ್ರಸ್ಟ್ ಮತ್ತು ಅಸಂಬ್ಲಿ ಪೂತಿನ ಟ್ರಸ್ಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವುಗಳ ಸಹಯೋಗದಲ್ಲಿ 3 ದಿವಸಗಳ ಕಾಲ ಒಂದು ನಾಟಕೋತ್ಸವ ನಡೀತಾ ಇದೆ. ಅದು ಪೂತಿನ ರಂಗಮಂದಿರದಲ್ಲಿ
ಮೇಲ್ಕೋಟೆ ಕೂತಿನ ರಂಗಮಂದಿರದಲ್ಲಿ 3 ದಿವಸಗಳ ಕಾಲ ನಾಟಕೋತ್ಸವ ಆರ್ಗನೈಸ್ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲರೂ ಕೂಡ ಬಂದು ಆ ನಾಟಕೋತ್ಸವ ಯಶಸ್ವಿ ಆಗಲಿ. ಯಾಕೆಂದರೆ ಪುಟ್ಟಣ್ಣವ್ರಿಗೆ ನಾಟಕಗಳು ಕಂಡ್ರೆ ಭಾಳ ಆಸೆ ಅವರಿಗೆ. ಅದರಲ್ಲೂ ಅವರೇ ಸ್ವಯಂ ಆಗಿ ಎಲ್ಲ ನಾಟಕಗಳಲ್ಲೂ ಕೂಡ ಅವರೇ ಪಾತ್ರಧಾರಿಗಳನ್ನು ಬಿಂಬಿಸ್ಕೊತಾ ಇದ್ರು. ಅವರೇ ಸ್ವಯಂ ನಾಟಕದಲ್ಲಿ ಕಲಾವಿದರಾಗಿರ್ತಿದ್ರು. ಆ ರೀತಿ ಇದ್ದಾಗ ಎಲ್ಲ ಕಡೆಯೂ ಕೂಡ ಹೆಚ್ಚೆಚ್ಚು ಪೌರಾಣಿಕ ನಾಟಕಗಳು ಬೆಳೀಲಿ ಅಂತ ಅಂದರು. ಅದು ಈಗ ನಡೀತಾ ಇರೋಂಥವೆಲ್ಲವೂ ಕೂಡ ಸಾಮಾಜಿಕ ನಾಟಕಗಳೇ. ಸಾಮಾಜಿಕ ನಾಟಕಗಳನ್ನ ಎಲ್ಲವೂ ಕೂಡ ನುರಿತ ರಂಗ ಕಲಾವಿದಗಳೇ ಅಭಿನಯಿಸ್ತಾ ಇರ್ತಕ್ಕಂಥ ಒಂದು 3 ದಿನದ ನಾಟಕೋತ್ಸವ. ಆದ್ದರಿಂದ ಸಾರ್ವಜನಿಕರು ಇಲ್ಲಿ ಬಂದು ಎಲ್ಲ ಅದನ್ನು ನಾಟಕೋತ್ಸವ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಈ ನಾಟಕೋತ್ಸವನ ಯಶಸ್ವಿಗೊಳಿಸಬೇಕು ಅಂತ ನಾವು ವಿನಂತಿಸ್ಕೊಂತ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ನಮ್ಮ ಪಾಂಡವಪುರದಲ್ಲಿ ಉದ್ಯೋಗ ಮೇಳವನ್ನು ಸಹ ಪುಟ್ಟಣ್ಣಯ್ಯ ಫೌಂಡೇಶನ್ನಿಂದ ಆಯೋಜಿಸಿದೆ. ಮತ್ತು ಅದೇ ಪುಟ್ಟಣ್ಣಯ್ಯನ ಒಂದು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಮೇಲ್ಕೋಟೆಯಲ್ಲಿ ಈ 3 ದಿನಗಳ ಕಾಲ ನಾಟಕೋತ್ಸವವನ್ನು ಆಯೋಜಿಸಿದ್ದಾರೆ. ಮತ್ತು ಇಲವಾಲದಲ್ಲಿ ಮೈಸೂರು ಜಿಲ್ಲಾ ಒಂದು ರೈತ ಸಂಘದ ಕಾರ್ಯಕರ್ತರಿಂದ ಪುಟ್ಟಣ್ಣಯ್ಯನವರ ಕಂಚಿನ ಪ್ರತಿಮೆ ಅನಾವರಣವನ್ನು 11 ಗಂಟೆಗೆ ಡಿಸೆಂಬರ್ 23ನೇ ತಾರೀಕು 11 ಗಂಟೆಗೆ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಈ 3 ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಈ ಪಾಂಡವಪುರ ತಾಲೂಕು ರೈತ ಸಂಘದ ಪರವಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಗಪ್ಪ ಒಂದು ನಿಮಿಷ ಆಗಿದೆ.